ಹನಿ ಟ್ರ್ಯಾಪ್ ಜಟಾಪಟಿ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇವತ್ತು ಬಿಜೆಪಿಯ 18 ಶಾಸಕರನ್ನ ಅಮಾನತು ಕೂಡ ಮಾಡಲಾಗಿದೆ ಸದನದಲ್ಲಿ. ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಹನಿ ಟ್ರ್ಯಾಪ್ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಂತ ಯತ್ನಾಳ್ ಅವರು ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಈ ಒಂದು ಕೆಟ್ಟ ಸಂಸ್ಕೃತಿ ಮತ್ತೆ ತಲೆದೋರಿದೆ. ಹಿಂದೆ ರಮೇಶ್ ಜಾರಕಿಹೊಳಿ ಇರೋದಾಯಿತು, ಅದಾದ ನಂತರ ಈಗ ಮತ್ತೆ ಶುರುವಾಗಿದೆ. ಈ ಹನಿ ಟ್ರ್ಯಾಪು ಸೆಕ್ಸ್ ಸ್ಕ್ಯಾಂಡಲ್ಲು ಕರ್ನಾಟಕದಲ್ಲಿ 10-15 ವರ್ಷದಿಂದ ನಡೆದಿದೆ. ಅವರೇ ಅಧ್ಯಕ್ಷ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನೇ ಒಂದು ಆಸೆ ಇಟ್ಕೊಂಡು ಅವ್ರ ಸಮುದಾಯದವ್ರನ್ನ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದಾಗಲಿ, ಅಲ್ಲಿದಿಂದ ಅವ್ರ ಸಮುದಾಯದವ್ರನ್ನ ಮುಗಿಸುವಂಥ ತಂತ್ರ ಇವತ್ತು ನಡೆಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗಿರೋರೇ ಆಗಬೇಕಾದ ಕಾರಣಕ್ಕೆ ಎರಡೂ ಕಡೆ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥವ್ರು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಏನು ಅನ್ಸುತ್ತೆ, ಎಷ್ಟು ಶಾಸಕರು ಕಾಂಗ್ರೆಸ್ನವ್ರು ಎಷ್ಟು ಜನ ಆಗಿರ್ಬೋದು ಅಂತ? ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇದರಲ್ಲಿ ಅವ್ರು ಹೇಳ್ಯಾರಲ್ರಿ 48 ಮಂದಿದು ಇದು ಅದು ಅಂತೇಳಿ ಬರೇನ 48 ಜನರದ್ದು ಅದಾವತ್ ಅವರೇ ಒಪ್ಕೊಂಡಾರಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಬಿಜೆಪಿ ಹೊರತು ಯಾರಾದ್ರೂ ಇದ್ದಾರೆ? ಅವ್ರ ಬಳಿ ಪೂರ್ತಿ ಮಾಹಿತಿ ಇದೆ. 48 ಜನರ CD ಇವತ್ತು ಅವರೇ ಹೇಳಿದ್ದಾರೆ. ಲಿಸ್ಟೇ ಇದೆ ಅಂತ ಹೇಳ್ಯಾರ. ಅದರಲ್ಲಿ ಕೇಂದ್ರ ನಾಯಕರು ಅದಾರ್ಥ ಹೇಳ್ಯಾರ, ನ್ಯಾಯಾಧೀಶರು ಅದಾರ್ಥ ಹೇಳ್ಯಾರ. ಅದಕ್ಕೆ ನಾವು CBI ಒತ್ತಾಯ ಮಾಡಲಿಕ್ಕೆ ಇವತ್ತು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಸೂತ್ರಧಾರಿ ಯಾರಿರ್ಬೋದು ಅಂತ ತಾವು ಹೇಳ್ತೀರಿ? ಸೂತ್ರಧಾರಿ ಎರಡೂ ಕಡೆ ಅದಾರೆ. 2 CD ಫ್ಯಾಕ್ಟ್ರಿ ಅದಾವೆ. ಅವು 2 CD ಫ್ಯಾಕ್ಟ್ರಿದು ಕೂಡಿ ಒಂದು ಜಾಯಿಂಟ್ ವೆಂಚರ್ ಇದೆ. ಅವ್ರಿಗೆ ಬೇಕಾದಾಗ ಅವರು, ಇವ್ರು ಬೇಕಾದಾಗ ಇವ್ರು ಉಪಯೋಗ ಮಾಡ್ತಾರೆ. 2 CD ಫ್ಯಾಕ್ಟರಿಗಳು ಯಾವುವು ಅಂತ? 2 CD ಫ್ಯಾಕ್ಟರಿ ನಿಮ್ಮ ಪಕ್ಷದ ಅಥವಾ ಕಾಂಗ್ರೆಸ್? ಅದನ್ನೇ ನೀವು ಇದನ್ನು ಮಾಡಿರಿ, ಅನ್ವೇಷಣೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ 2 ಪಾರ್ಟಿಗಳು. ನಾವು 2 CD ಫ್ಯಾಕ್ಟ್ರಿ ತಟ್ಟೆ ಹೇಳಿನಿ. ಅವು 2 ಕಾಂಗ್ರೆಸ್ನಾಗದೋ ಗೊತ್ತಿಲ್ಲ, 2 BJPಗದೋ ಗೊತ್ತಿಲ್ಲ. ತಾರ್ಕಿಕ ಹಂತಕ್ಕೆ ಯಾವ ರೀತಿ ತೊಗೊಂಡೋಗ್ತೀರಿ ಅಂತ ಈ ಒಂದು ಕೆಟ್ಟ ಸಂಸ್ಕೃತಿ ಈಗ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಕೊಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತೀವಿ. ನೋಡಕ್ಕೆ ತೆಗೆದುಕೊಂಡೋಗಂತಹ ನಿರ್ಧಾರಗಳು ಏನಾದರೂ ತಗೊಳ್ತೀರಾ? ಯಾವ್ದಾರ ಹನಿ ಟ್ರ್ಯಾಪ್ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗೋ ನಿಟ್ಟಿನಲ್ಲಿ ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ. ನಾವು ಜನರ ಪರವಾಗಿ ಜನರಿಗೆ ಹೋಗಿ ಇದನ್ನು ಮಾಡ್ತೀವಿ. ಹನಿ ಟ್ರ್ಯಾಪ್ ಜಟಾಪಟಿ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇವತ್ತು ಬಿಜೆಪಿಯ 18 ಶಾಸಕರನ್ನ ಅಮಾನತು ಕೂಡ ಮಾಡಲಾಗಿದೆ ಸದನದಲ್ಲಿ. ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಹನಿ ಟ್ರ್ಯಾಪ್ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಂತ ಯತ್ನಾಳ್ ಅವರು ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಈ ಒಂದು ಕೆಟ್ಟ ಸಂಸ್ಕೃತಿ ಮತ್ತೆ ತಲೆದೋರಿದೆ. ಹಿಂದೆ ರಮೇಶ್ ಜಾರಕಿಹೊಳಿ ಇರೋದಾಯಿತು, ಅದಾದ ನಂತರ ಈಗ ಮತ್ತೆ ಶುರುವಾಗಿದೆ. ಈ ಹನಿ ಟ್ರ್ಯಾಪು ಸೆಕ್ಸ್ ಸ್ಕ್ಯಾಂಡಲ್ಲು ಕರ್ನಾಟಕದಲ್ಲಿ 10-15 ವರ್ಷದಿಂದ ನಡೆದಿದೆ. ಅವರೇ ಅಧ್ಯಕ್ಷ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನೇ ಒಂದು ಆಸೆ ಇಟ್ಕೊಂಡು ಅವ್ರ ಸಮುದಾಯದವ್ರನ್ನ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದಾಗಲಿ, ಅಲ್ಲಿದಿಂದ ಅವ್ರ ಸಮುದಾಯದವ್ರನ್ನ ಮುಗಿಸುವಂಥ ತಂತ್ರ ಇವತ್ತು ನಡೆಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗಿರೋರೇ ಆಗಬೇಕಾದ ಕಾರಣಕ್ಕೆ ಎರಡೂ ಕಡೆ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥವ್ರು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಏನು ಅನ್ಸುತ್ತೆ, ಎಷ್ಟು ಶಾಸಕರು ಕಾಂಗ್ರೆಸ್ನವ್ರು ಎಷ್ಟು ಜನ ಆಗಿರ್ಬೋದು ಅಂತ? ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇದರಲ್ಲಿ ಅವ್ರು ಹೇಳ್ಯಾರಲ್ರಿ 48 ಮಂದಿದು ಇದು ಅದು ಅಂತೇಳಿ ಬರೇನ 48 ಜನರದ್ದು ಅದಾವತ್ ಅವರೇ ಒಪ್ಕೊಂಡಾರಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಬಿಜೆಪಿ ಹೊರತು ಯಾರಾದ್ರೂ ಇದ್ದಾರೆ? ಅವ್ರ ಬಳಿ ಪೂರ್ತಿ ಮಾಹಿತಿ ಇದೆ. 48 ಜನರ CD ಇವತ್ತು ಅವರೇ ಹೇಳಿದ್ದಾರೆ. ಲಿಸ್ಟೇ ಇದೆ ಅಂತ ಹೇಳ್ಯಾರ. ಅದರಲ್ಲಿ ಕೇಂದ್ರ ನಾಯಕರು ಅದಾರ್ಥ ಹೇಳ್ಯಾರ, ನ್ಯಾಯಾಧೀಶರು ಅದಾರ್ಥ ಹೇಳ್ಯಾರ. ಅದಕ್ಕೆ ನಾವು CBI ಒತ್ತಾಯ ಮಾಡಲಿಕ್ಕೆ ಇವತ್ತು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಸೂತ್ರಧಾರಿ ಯಾರಿರ್ಬೋದು ಅಂತ ತಾವು ಹೇಳ್ತೀರಿ? ಸೂತ್ರಧಾರಿ ಎರಡೂ ಕಡೆ ಅದಾರೆ. 2 CD ಫ್ಯಾಕ್ಟ್ರಿ ಅದಾವೆ. ಅವು 2 CD ಫ್ಯಾಕ್ಟ್ರಿದು ಕೂಡಿ ಒಂದು ಜಾಯಿಂಟ್ ವೆಂಚರ್ ಇದೆ. ಅವ್ರಿಗೆ ಬೇಕಾದಾಗ ಅವರು, ಇವ್ರು ಬೇಕಾದಾಗ ಇವ್ರು ಉಪಯೋಗ ಮಾಡ್ತಾರೆ. 2 CD ಫ್ಯಾಕ್ಟರಿಗಳು ಯಾವುವು ಅಂತ? 2 CD ಫ್ಯಾಕ್ಟರಿ ನಿಮ್ಮ ಪಕ್ಷದ ಅಥವಾ ಕಾಂಗ್ರೆಸ್? ಅದನ್ನೇ ನೀವು ಇದನ್ನು ಮಾಡಿರಿ, ಅನ್ವೇಷಣೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ 2 ಪಾರ್ಟಿಗಳು. ನಾವು 2 CD ಫ್ಯಾಕ್ಟ್ರಿ ತಟ್ಟೆ ಹೇಳಿನಿ. ಅವು 2 ಕಾಂಗ್ರೆಸ್ನಾಗದೋ ಗೊತ್ತಿಲ್ಲ, 2 BJPಗದೋ ಗೊತ್ತಿಲ್ಲ. ತಾರ್ಕಿಕ ಹಂತಕ್ಕೆ ಯಾವ ರೀತಿ ತೊಗೊಂಡೋಗ್ತೀರಿ ಅಂತ ಈ ಒಂದು ಕೆಟ್ಟ ಸಂಸ್ಕೃತಿ ಈಗ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಕೊಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತೀವಿ. ನೋಡಕ್ಕೆ ತೆಗೆದುಕೊಂಡೋಗಂತಹ ನಿರ್ಧಾರಗಳು ಏನಾದರೂ ತಗೊಳ್ತೀರಾ? ಯಾವ್ದಾರ ಹನಿ ಟ್ರ್ಯಾಪ್ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗೋ ನಿಟ್ಟಿನಲ್ಲಿ ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ. ನಾವು ಜನರ ಪರವಾಗಿ ಜನರಿಗೆ ಹೋಗಿ ಇದನ್ನು ಮಾಡ್ತೀವಿ. ಹನಿ ಟ್ರ್ಯಾಪ್ ಜಟಾಪಟಿ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇವತ್ತು ಬಿಜೆಪಿಯ 18 ಶಾಸಕರನ್ನ ಅಮಾನತು ಕೂಡ ಮಾಡಲಾಗಿದೆ ಸದನದಲ್ಲಿ. ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಹನಿ ಟ್ರ್ಯಾಪ್ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಂತ ಯತ್ನಾಳ್ ಅವರು ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್
ಈ ಒಂದು ಕೆಟ್ಟ ಸಂಸ್ಕೃತಿ ಮತ್ತೆ ತಲೆದೋರಿದೆ. ಹಿಂದೆ ರಮೇಶ್ ಜಾರಕಿಹೊಳಿ ಅವರದಾಯಿತು, ಅದಾದ ನಂತರ ಈಗ ಮತ್ತೆ ಶುರುವಾಗಿದೆ. ಈ ಹನಿ ಟ್ರ್ಯಾಪು ಸೆಕ್ಸ್ ಸ್ಕ್ಯಾಂಡಲ್ಲು ಕರ್ನಾಟಕದಲ್ಲಿ 10-15 ವರ್ಷದಿಂದ ನಡೆದಿದೆ. ಅವರೇ ಅಧ್ಯಕ್ಷ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನೇ ಒಂದು ಆಸೆ ಇಟ್ಕೊಂಡು ಅವ್ರ ಸಮುದಾಯದವ್ರನ್ನ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದಾಗಲಿ, ಅಲ್ಲಿದಿಂದ ಅವ್ರ ಸಮುದಾಯದವ್ರನ್ನ ಮುಗಿಸುವಂಥ ತಂತ್ರ ಇವತ್ತು ನಡೆಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗಿರೋರನ್ನೇ ಆಗ್ಬೇಕಾದ ಕಾರಣಕ್ಕೆ ಎರಡೂ ಕಡೆ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥವ್ರು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಏನು ಅನ್ಸುತ್ತೆ, ಎಷ್ಟು ಶಾಸಕರು ಕಾಂಗ್ರೆಸ್ನವ್ರು ಎಷ್ಟು ಜನ ಆಗಿರ್ಬೋದು ಅಂತ? ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇದರಲ್ಲಿ ಅವ್ರು ಹೇಳ್ಯಾರಲ್ರಿ 48 ಮಂದಿದು ಇದು ಅದು ಅಂತೇಳಿ ಬರೇನ 48 ಜನರದ್ದು ಅದಾವತ್ತು ಅವರೇ ಒಪ್ಕೊಂಡಾರಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು ಬಿಜೆಪಿ ಹೊರತು ಯಾರಾದ್ರೂ ಇದ್ದಾರೆ? ಅವ್ರ ಬಳಿ ಪೂರ್ತಿ ಮಾಹಿತಿ ಇದೆ. 48 ಜನರ CD ಇವತ್ತು ಅವರೇ ಹೇಳಿದ್ದಾರೆ. ಲಿಸ್ಟೇ ಇದೆ ಅಂತ ಹೇಳ್ಯಾರ. ಅದರಲ್ಲಿ ಕೇಂದ್ರ ನಾಯಕರು ಅದಾರ್ಥ ಹೇಳ್ಯಾರ, ನ್ಯಾಯಾಧೀಶರು ಅದಾರ್ಥ ಹೇಳ್ಯಾರ. ಅದಕ್ಕೆ ನಾವು CBI ಒತ್ತಾಯ ಮಾಡಲಿಕ್ಕೆ ಇವತ್ತು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಸೂತ್ರಧಾರಿ ಯಾರಿರ್ಬೋದು ಅಂತ ತಾವು ಹೇಳ್ತೀರಿ? ಸೂತ್ರಧಾರಿ ಎರಡೂ ಕಡೆ ಅದಾರ. 2 CD ಫ್ಯಾಕ್ಟ್ರಿ ಅದಾವೆ. ಅವು 2 CD ಫ್ಯಾಕ್ಟ್ರಿದು ಕೂಡಿ ಒಂದು ಜಾಯಿಂಟ್ ವೆಂಚರ್ ಇದೆ. ಅವ್ರಿಗೆ ಬೇಕಾದಾಗ ಅವರು, ಇವ್ರು ಬೇಕಾದಾಗ ಇವ್ರು ಉಪಯೋಗ ಮಾಡ್ತಾರೆ. 2 CD ಫ್ಯಾಕ್ಟರಿಗಳು ಯಾವುವು ಅಂತ? 2 CD ಫ್ಯಾಕ್ಟರಿ ನಿಮ್ಮ ಪಕ್ಷದ ಅಥವಾ ಕಾಂಗ್ರೆಸ್? ಅದನ್ನೇ ನೀವು ಇದು ಮಾಡ್ರಿ, ಅನ್ವೇಷಣೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ 2 ಪಾರ್ಟಿಗಳ ನಾವು 2 CD ಫ್ಯಾಕ್ಟ್ರಿ ತಟ್ಟೆ ಹೇಳಿನಿ. ಅವು 2 ಕಾಂಗ್ರೆಸ್ನಾಗದೋ ಗೊತ್ತಿಲ್ಲ, 2 BJPಗದೋ ಗೊತ್ತಿಲ್ಲ. ತಾರ್ಕಿಕ ಹಂತಕ್ಕೆ ಯಾವ ರೀತಿ ತೊಗೊಂಡೋಗ್ತೀರಿ ಅಂತ ಈ ಒಂದು ಕೆಟ್ಟ ಸಂಸ್ಕೃತಿ ಈಗ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಕೊಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತೀವಿ. ನೋಡೋಕ್ಕೆ ತೆಗೆದುಕೊಂಡೋಗಂತಹ ನಿರ್ಧಾರಗಳು ಏನಾದರೂ ತಗೊಳ್ತೀರಾ? ಯಾವ್ದಾರ ಈಗ ಹನಿ ಟ್ರ್ಯಾಪ್ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗೋ ನಿಟ್ಟಿನಲ್ಲಿ ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ. ನಾವು ಜನರ ಪರವಾಗಿ ಜನರಿಗೆ ಹೋಗಿ ಇದನ್ನು ಮಾಡ್ತೀವಿ. ಹನಿ ಟ್ರ್ಯಾಪ್ ಜಟಾಪಟಿ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇವತ್ತು BJPಯ 18 ಶಾಸಕರನ್ನು ಅಮಾನತು ಕೂಡ ಮಾಡಲಾಗಿದೆ ಸದನದಲ್ಲಿ. ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಹನಿ ಟ್ರ್ಯಾಪ್ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಂತ ಯತ್ನಾಳ್ ಅವರು ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಈ ಒಂದು ಕೆಟ್ಟ ಸಂಸ್ಕೃತಿ ಮತ್ತೆ ತಲೆದೋರಿದೆ. ಹಿಂದೆ ರಮೇಶ್ ಜಾರಕಿಹೊಳಿ ಅವರದಾಯಿತು, ಅದಾದ ನಂತರ ಈಗ ಮತ್ತೆ ಶುರುವಾಗಿದೆ. ಈ ಹನಿ ಟ್ರ್ಯಾಪು ಸೆಕ್ಸ್ ಸ್ಕ್ಯಾಂಡಲ್ಲು ಕರ್ನಾಟಕದಲ್ಲಿ 10-15 ವರ್ಷದಿಂದ ನಡೆದಿದೆ. ಅವರೇ ಅಧ್ಯಕ್ಷ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನೇ ಒಂದು ಆಸೆ ಇಟ್ಕೊಂಡು ಅವ್ರ ಸಮುದಾಯದವ್ರನ್ನ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದಾಗಲಿ, ಅಲ್ಲಿದಿಂದ ಅವ್ರ ಸಮುದಾಯದವ್ರನ್ನ ಮುಗಿಸುವಂಥ ತಂತ್ರ ಇವತ್ತು ನಡೆಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗಿರೋರನ್ನೇ ಆಗ್ಬೇಕಾದ ಕಾರಣಕ್ಕೆ ಎರಡೂ ಕಡೆ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥವ್ರು ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಏನು ಅನ್ಸುತ್ತೆ, ಎಷ್ಟು ಶಾಸಕರು ಕಾಂಗ್ರೆಸ್ನವ್ರು ಎಷ್ಟು ಜನ ಆಗಿರ್ಬೋದು ಅಂತ? ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇದರಲ್ಲಿ ಅವ್ರು ಹೇಳ್ಯಾರಲ್ರಿ 48 ಮಂದಿದು ಇದು ಅದು ಅಂತೇಳಿ ಬರೇನ 48 ಜನರದ್ದು ಅದಾವತ್ತು ಅವರೇ ಒಪ್ಕೊಂಡಾರಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು ಬಿಜೆಪಿ ಹೊರತು ಯಾರಾದ್ರೂ ಇದ್ದಾರೆ? ಅವ್ರ ಬಳಿ ಪೂರ್ತಿ ಮಾಹಿತಿ ಇದೆ. 48 ಜನರ CD ಇವತ್ತು ಅವರೇ ಹೇಳಿದ್ದಾರೆ. ಲಿಸ್ಟೇ ಇದೆ ಅಂತ ಹೇಳ್ಯಾರ. ಅದರಲ್ಲಿ ಕೇಂದ್ರ ನಾಯಕರು ಅದಾರ್ಥ ಹೇಳ್ಯಾರ, ನ್ಯಾಯಾಧೀಶರು ಅದಾರ್ಥ ಹೇಳ್ಯಾರ. ಅದಕ್ಕೆ ನಾವು CBI ಒತ್ತಾಯ ಮಾಡಲಿಕ್ಕೆ ಇವತ್ತು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಸೂತ್ರಧಾರಿ ಯಾರಿರ್ಬೋದು ಅಂತ ತಾವು ಹೇಳ್ತೀರಿ? ಸೂತ್ರಧಾರಿ ಎರಡೂ ಕಡೆ ಅದಾರ. 2 CD ಫ್ಯಾಕ್ಟ್ರಿ ಅದಾವೆ. ಅವು 2 CD ಫ್ಯಾಕ್ಟ್ರಿದು ಕೂಡಿ ಒಂದು ಜಾಯಿಂಟ್ ವೆಂಚರ್ ಇದೆ. ಅವ್ರಿಗೆ ಬೇಕಾದಾಗ ಅವರು, ಇವ್ರು ಬೇಕಾದಾಗ ಇವ್ರು ಉಪಯೋಗ ಮಾಡ್ತಾರೆ. 2 CD ಫ್ಯಾಕ್ಟರಿಗಳು ಯಾವುವು ಅಂತ? 2 CD ಫ್ಯಾಕ್ಟರಿ ನಿಮ್ಮ ಪಕ್ಷದ ಅಥವಾ ಕಾಂಗ್ರೆಸ್? ಅದನ್ನೇ ನೀವು ಇದನ್ನು ಮಾಡ್ರಿ, ಅನ್ವೇಷಣೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ 2 ಪಾರ್ಟಿಗಳ ನಾವು 2 CD ಫ್ಯಾಕ್ಟ್ರಿ ತಟ್ಟೆ ಹೇಳಿನಿ. ಅವು 2 ಕಾಂಗ್ರೆಸ್ನಾಗದೋ ಗೊತ್ತಿಲ್ಲ, 2 BJPಗದೋ ಗೊತ್ತಿಲ್ಲ. ತಾರ್ಕಿಕ ಹಂತಕ್ಕೆ ಯಾವ ರೀತಿ ತೊಗೊಂಡೋಗ್ತೀರಿ ಅಂತ ಈ ಒಂದು ಕೆಟ್ಟ ಸಂಸ್ಕೃತಿ ಈಗ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀವಿ. ಕೊಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತೀವಿ. ನೋಡೋಕ್ಕೆ ತೆಗೆದುಕೊಂಡೋಗಂತಹ ನಿರ್ಧಾರಗಳು ಏನಾದರೂ ತಗೊಳ್ತೀರಾ? ಯಾವ್ದಾರ ಈಗ ಹನಿ ಟ್ರ್ಯಾಪ್ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗೋ ನಿಟ್ಟಿನಲ್ಲಿ ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ. ನಾವು ಜನರ ಪರವಾಗಿ ಜನರಿಗೆ ಹೋಗಿ ಇದನ್ನು ಮಾಡ್ತೀವಿ.